ಕೊಟ್ಟು ಶಿವದಾರ, ಜನಿವಾರ, ರುದ್ರಾಕ್ಷಿ ಇದನ್ನ ಧರಿಸಬಹುದು, ಹಿಜಾಬ್ ಧರಿಸಬಹುದು. ಅದರ ಜೊತೆಗೆ ಇದನ್ನೂ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವ್ರಿಗೆ ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ. ಅದನ್ನು ನೀವೇನು ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಸೊ ಅದನ್ನ ಹಾಕೋಬಹುದು ಅಂತ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನಿವಾರ ಅಂತಂದ್ರೆ ಏನು ದಾರಾನ? ಅದು ಶಾಸ್ತ್ರ ಇದ್ರೆ ಶಾಸ್ತ್ರೋಕ್ತವಾದಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹಾಕೊಂಡದ್ದನ್ನು ಹಾಕೋಬಹುದು. ಹಿಜಾಬ್ ಜೊತೆಗೆ ಕಂಪೇರ್ ಮಾಡ್ತೀರಿ ನೀವು? ಹಿಜಾಬ್ ಹೈಕೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ. ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಅಷ್ಟೊಳಗಡೆನೆ ನೀವು ಇವತ್ತು ಅಧಿಸೂಚನೆ ಹೊರಡಿಸ್ತೀರಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ. ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಇದಲ್ಲದೆ ಇವತ್ತು ಅಧಿಸೂಚನೆಯನ್ನ ಹರಿದು ಹಾಕಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬರೇ ಇವತ್ತು ಇಲ್ಲಿ ಹಿಜಾಬದ ಪ್ರಶ್ನೆ ಅಲ್ಲ, ಹಿಜಾಬ್ ಎಲ್ಲಿ ಬೇಕಾದಲ್ಲಿ ಹಾಕೊಳ್ಳಿ. ಸಮಾನತೆ, ಏಕತೆ, ಭಾರತೀಯತೆ ಅಂತನ್ನುವಂಥದ್ದಕ್ಕೆ ಇವತ್ತು ನೀವು ವಿರೋಧಿಗಳಿದ್ದೀರಿ, ಸಂವಿಧಾನ ವಿರೋಧಿಗಳಿದ್ದೀರಿ. ಬರೇ ಮುಸ್ಲಿಂ ವೋಟ್ ಮಾತ್ರ ನಿಮಗೆ ಬೇಕಾಗಿದೆ. ಮುಸ್ಲಿಂ ಅನ್ನುವಂತಹ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳಲ್ಲಿ ಬೆಂಕಿ ಹಚ್ತಾ ಇದ್ದೀರಿ, ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಇಡೀ ರಾಜ್ಯಾದ್ಯಂತ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ನೀವು ಹಿಜಾಬ್ ಹಾಕೋಬಹುದು, ಮುಸ್ಲಿಂ ಐಡೆಂಟಿಟಿಗೆ ಅವಕಾಶ ಮಾಡಿಕೊಡೋದಾದ್ರೆ ಕೇಸರಿ ಹಿಂದುತ್ವಕ್ಕೆ ನಾನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿನಿಯರು, ಹಿಂದೂ ವಿದ್ಯಾರ್ಥಿನಿಯರಿಗೆ ಹೇಳ್ತಾನೆ, ಕೇಸರಿ ಶಾಲ್ ಹಾಕೊಳ್ಳಿ. ಎಷ್ಟು ಜನರನ್ನ ಅರೆಸ್ಟ್ ಮಾಡೋರ್ದವ್ರು ನೋಡೋಣ, ಎಷ್ಟು ಜನರ ಮೇಲೆ ಕೇಸ್ ಹಾಕೋರ್ದವ್ರು ನೋಡೋಣ. ನಾವು ನಿಮ್ಮ ಪರವಾಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಸವಾಲುವಾಗಿ ತಗೊಳ್ಬೇಕು. ಮುಸ್ಲಿಮರಿಗೆ ಐಡೆಂಟಿಟಿಯನ್ನು ಗುರುತು ಮಾಡುವಂತಹ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂ ಐಡೆಂಟಿಟಿ ಇದೆ ಈ ದೇಶದಲ್ಲಿ ಅಂತನ್ನುವಂಥ ತೋರಿಸ್ಕೊಡೋಗೋಸ್ಕರ ಕೇಸರಿ ಶಾಲ್ ಹಾಕೊಂಡು ಕಾಲೇಜ್ಗೆ ಹೋಗ್ಬೇಕು, ಹೈಸ್ಕೂಲ್ಗೆ ಹೋಗ್ಬೇಕು ಅಂತನ್ನುವಂಥ ಹಿಂದೂ ವಿದ್ಯಾರ್ಥಿನಿಯರಿಗೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೀವಿ.